ಬ್ಲಾಗ್ಸ್ ಹಿಂಗೆ ಹಿಂಗೆ ಲಿಫ್ಟಲ್ಲೆಲ್ಲ ಮಾಡ್ಕೊಂಡು ಶಾಪಿಂಗ್ ಹೋಗ್ತಾ ಇದ್ದೀವಿ ಅಂತ ಹೇಳ್ಕೊಂಡು. ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಜಯನಗರ ಶಾಪಿಂಗ್ ಹೋಗ್ತಿದ್ದೀನಿ. ನಾನು ಒಬ್ಬಳೇ ಹೋಗ್ತಾ ಇಲ್ಲ, ನನ್ನ ಇನ್ಲಾಸ್ ಎಲ್ಲ ಬಂದಿದ್ದಾರೆ. ಸೊ ಹಾಗಾಗಿ ಕರ್ಕೊಂಡು ಹೋಗೋಣ ಅವ್ರನ್ನ. ಮಂಡ್ಯದಿಂದ ಬಂದಿದ್ದಾರೆ, ಸೊ ಶಾಪಿಂಗ್ಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ, ಮೇಯ್ನ್ ಜಯನಗರ ಹೋಗ್ಬೇಕಂತ ಇರೋದು. ಜಯನಗರಲ್ಲಿ ಏನೆಲ್ಲ ಶಾಪಿಂಗ್ ಮಾಡ್ತೀನಿ, ಹೇಗಿರುತ್ತೆ ಅನ್ನೋದನ್ನ ನೀವು ಈ ವಿಡಿಯೋಲಿ ನೋಡ್ಬೋದು. ಹಿಂಗೇನಾಗಿ ನನ್ನ ವಿಡಿಯೋಲ್ ಬ್ಲಾಗಲ್ಲಿ ಹಿಂಗೆ ಹಾಕ್ತೀನಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡಲಿ. ಹೆಂಗಿದ್ರು ನಿಮ್ಮ ಫ್ರೆಂಡ್ಸ್ ಎಲ್ಲ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇವರೆಲ್ಲ ನನ್ನ ಇನ್ಲಾಸು. ಇವಾಗ ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ ಜಯನಗರ್ಗೆ. ಕಂಟಿನ್ಯೂ ಮಾಡ್ತೀನಿ ಜಯನಗರಲ್ಲಿ. ಬಾಯ್. ನಾವು 7 ಸೀಟರ್ಸ್ ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಯಾಕೆ ಬುಕ್ ಮಾಡ್ಕೊಂಡೆ ಅಂದರೆ ನನ್ನ ಹಸ್ಬೆಂಡ್ ನಾವು 6 ಮೆಂಬರ್ಸ್ ಇದ್ವಿ. ಸೊ ಕಾರು ಅಂತ ಹೇಳಿದ್ರು ಫುಲ್ ಎಲ್ಲರೂ ಆಗಲ್ಲ ಅಂತ ಹೇಳಿ ನಾನು ಕ್ಯಾಬೇ ಮಾಡ್ಕೊಂಡ್ವಿ. ಈವನ್ ಜಯನಗರ್ ಹೋಗುವಾಗ ಬೈಕ್ ಓಕೆ, ಅದು ಬಿಟ್ಟರೆ ಆಟೋ ಮಾಡ್ಕೊಂಡು ಹೋಗೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಲೈಕ್ ಈ ಥರ ಕ್ಯಾಬ್ ಫೆಸಿಲಿಟೀಸಿಂದ ಹೋಗೋದು ಬೆಸ್ಟ್. ಈ ಕಾರೆಲ್ಲ ತೊಗೊಂಡು ಹೋದರೆ ಪಾರ್ಕಿಂಗ್ ಮಾಡೋದು ತುಂಬಾ ಹಿಂಸೆ. ಈವನ್ ಎಲ್ಲೋ ಪಾರ್ಕಿಂಗ್ ಇರುತ್ತೆ, ನಾವು ಇನ್ನೆಲ್ಲೋ ಶಾಪಿಂಗ್ ಮಾಡ್ತಿರ್ತೀವಿ. ಏನೇ ಅಂದರೂ ನಾವು ನಡೆಯೋದಂತೂ ತಪ್ಪಲ್ಲ. ಸೊ ಹಾಗಾಗಿ ನಾವು ಜಾಸ್ತಿ ಜನ ಇದ್ದಿದ್ದರಿಂದ ಕ್ಯಾಬ್ ಮಾಡಿಕೊಂಡೆ ಹೊರಟ್ವಿ ಎಲ್ಲರೂ ಜಯನಗರಗೆ. ನಾವು ಜಯನಗರ್ಗೆ ಹೊರಟಿದ್ದ ಟೈಮ್ 2:30 ಆಗಿತ್ತು ಅನಿಸುತ್ತೆ. 2:30 2:45 ಆಗಿತ್ತು. ನಾವು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 3:30 ಆಗಿತ್ತು. ಸೊ ಯಾವುದೇ ಟ್ರಾಫಿಕ್ ಇರಲಿಲ್ಲ. ಸೊ ಬೇಗನೆ ರೀಚ್ ಆಗಿಬಿಟ್ವಿ ಅನಿಸ್ತು. ನಾನು ತುಂಬ ವೀಡಿಯೋಸಲ್ಲಿ ಇದ್ದೀನಿ, ಹೇಳಿದ್ದೀನಿ. ನಾನು ಸ್ಟೇ ಆಗಿರೋದು ಎಲೆಕ್ಟ್ರಾನ್ ಸಿಟಿ ಫೇಸ್ 1ಅಲ್ಲಿ. ಸೊ ಓಕೆ, ಜಯನಗರ್ ನಂಗೆ ಅಂತ ಏನು ದೂರ ಇಲ್ಲ. ಸೊ ಬೇಗ ರೀಚ್ ಆದ್ವಿ. ನಾವು ಮೇಯ್ನಾಗೆ ಸ್ಟ್ರೀಟ್ ಶಾಪಿಂಗ್ ಮಾಡಬೇಕು ಅಂತಲೇ ಬಂದಿದ್ದು. ಸೊ ಹಾಗಾಗಿ ಬಸ್ ಸ್ಟಾಪ್ ಹತ್ರನೇ ಬುಕ್ ಮಾಡ್ಕೊಂಡಿದ್ವಿ. ಬಸ್ ಸ್ಟಾಪ್ ಅಪೋಸಿಟ್ ಇರೋ ಕಾಂಪ್ಲೆಕ್ಸಲ್ಲಿ ಅಂದರೆ ತುಂಬ ಶಾಪ್ಸ್ಗಳಿದೆ. ಓಕೆ ಫೈನ್, ಶಾಪ್ ಮಾಡ್ಬೋದು ಅಂತ ಹೇಳಿ ನಾವು ಡೈರೆಕ್ಟ್ ಬಸ್ ಸ್ಟಾಪ್ ಹತ್ರನೇ ಹೋದ್ವಿ. ನಾವು ಹೋಗೋದಕ್ಕೂ ರೀಚ್ ಆಗೋದಕ್ಕೂ ಕರೆಕ್ಟ್ ಎಕ್ಸಾಕ್ಟ್ ಟೈಮ್ಗೆ ಫುಲ್ಲು ಮಳೆ ಬಂತು. ನಾವು ಸೇಫಾಗಿ ಅಷ್ಟರೊಳಗೆ ಕಾಂಪ್ಲೆಕ್ಸ್ ಎಂಟ್ರಿ ಆಗಿದ್ವಿ. ನನಗೆ ಅದು ಕಾಂಪ್ಲೆಕ್ಸ್ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಕಣ್ಣಿಗೆ ಬಿದ್ದಿದ್ದು ಇದು ದೇವ್ರದ್ದೆಲ್ಲ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವಾ, ಸೊ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕು ಎಲ್ಲ ಥರನೂ ಐಟಮ್ಸ್ ಇದೆ. ಬಟ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಏನೂ ಶಾಪ್ ಮಾಡಿಲ್ಲ ಇವತ್ತಿನ ವೀಡಿಯೋಲಿ. ಅದಕ್ಕೆ ಅಂತಲೇ ಸಪ್ರೇಟ್ ಹೋಗಬೇಕು, ಶಾಪ್ ಮಾಡ್ಕೊಂಬರ್ತೀನಿ, ಆವಾಗ ನೀವು ನೋಡ್ಬೋದು. ಈಗ ಜಸ್ಟ್ ಊರಿಂದ ನಾನು ಆಗಲೇ ಹೇಳಿದ್ದೆ ನನ್ನ ಇನ್ಲಾಸ್ ಎಲ್ಲ ಬಂದಿದ್ದಾರೆ ಅಂತ. ಸೊ ಅವರಿಗೆ ಶಾಪಿಂಗ್ ಮಾಡ್ಸೋಕ್ಕೆ ಅಂತ ಕರ್ಕೊಂಬಂದಿದ್ದು. ಸೊ ಹಾಗಾಗಿ ಅವರೆಲ್ಲ ಶಾಪಿಂಗ್ ಮಾಡ್ತಿದ್ದಾರೆ. ನೀವು ನನ್ನ ವೀಡಿಯೋದಲ್ಲಿ ನೋಡ್ತಿರ್ಬೋದು. ನಾವು ಕಾಂಪ್ಲೆಕ್ಸ್ ಎಂಟ್ರಿ ಆಗ್ತಿದ್ದಂಗೆ ಒಂದು ಶಾಪ್ ಸಿಕ್ತು. ಅಲ್ಲಿ ತುಂಬಾ ಚೆನ್ನಾಗಿ ಕಾಟನ್ದು ಕ್ಲಾತ್ಸ್ ಒಂದಷ್ಟು ಸಿಕ್ತು. ಸುಮಾರು ತೊಗೊಂಡ್ವಿ, ಆಲ್ಮೋಸ್ಟ್ 2600 2900 ಅಷ್ಟು ಬಟ್ಟೆಗಳು ತೊಗೊಂಡ್ವಿ ಅಲ್ಲೇ. ನಾನೊಂದು ಟಾಪ್ ತೊಗೊಂಡೆ. ನೆಕ್ಸ್ಟ್ ನಿಮ್ಗೆ ಈ ವೀಡಿಯೋ ಕಂಟಿನ್ಯೂಷನಲ್ಲೇ ತೋರಿಸ್ತೀನಿ. ನಾನು ಈ ಶಾಪಲ್ಲೇ ತೊಗೊಂಡಿದ್ದು. ನಾವು ತುಂಬ ತೊಗೊಂಡೇ ಇದ್ರಿಂದ ಸ್ವಲ್ಪ ಕಮ್ಮಿನೂ ಮಾಡಿಕೊಟ್ರು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ನೀವು ಹೋಗಿ ನೋಡ್ಬೋದು. ಅದಾದಮೇಲೆ ನನ್ನ ಹತ್ರ ಈ ಥರ ಬಾಳೆ ಕಂಬದ್ದು ಇದಿರಲಿಲ್ಲ. ಸೊ ನಾನು ಏನೇನೋ ಪ್ಲಾಸ್ಟಿಕ್ದೆಲ್ಲ ಯೂಸ್ ಮಾಡ್ತಿದ್ದೆ. ಸೊ ಹಾಗಾಗಿ ಈ ಸಲ ತೊಗೊಳ್ಳೋಣ ಅಂತ ಹೇಳಿ ಇದು ಬಾಳೆ ಕಂಬ ಸಿಕ್ಸೋದು. ಯಾವಾಗ ಬೇಕಾದರೂ ಯೂಸ್ ಆಗುತ್ತೆ ಇದು. ಇವನ್ ಮನೇಲಿ ಏನಾದರೂ ಪೂಜೆ ಗೀಜೆ ಮಾಡಿದ್ರೂ ಅದು ಯೂಸ್ ಆಗುತ್ತೆ ಅಂತ ಹೇಳಿ ತೊಗೊಂಡೆ ಅದು. ಸೊ ನೆಕ್ಸ್ಟ್ ನಾನು ಪ್ರತಿಯೊಂದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಶಾಪಿಂಗ್ ಮಾಡೋ ಬ್ಯುಸಿಲಿ. ಆಮೇಲೆ ಮಳೆ ಬಂದಿದ್ರಾಗಿ ತುಂಬಾ ಕ್ರೌಡ್ ಆಗೋಯಿತು. ಕಾಂಪ್ಲೆಕ್ಸ್ ಆ್ಯಕ್ಚುಲಿ ಇಷ್ಟು ಕ್ರೌಡ್ ಇರಲಿಲ್ಲ, ಬಟ್ ನಾನು ಹೋದ್ಮೇಲಂತೂ ಸಿಕ್ಕಾಪಟ್ಟೆ ಕ್ರೌಡ್ ಆಯಿತು. ಮತ್ತು ಇಲ್ಲಿ ಏಕೆಂದರೆ ಮಳೆ ಬಂತಲ್ಲ, ಸೊ ಹಾಗಾಗಿ ಕ್ರೌಡ್ ಆಯಿತು. ಅದ್ರ ನೆಕ್ಸ್ಟು ನಾನು ಇಲ್ಲೊಂದು ಮೊಬೈಲ್ ಶಾಪಲ್ಲಿ ಈ ಥರ ಸಿಂಗಲ್ ಬ್ಯಾಂಗಲ್ಸ್ಗಳು ವಾಚ್ ಜೊತೆ ಹಾಕ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಆ ಥರದ್ದು ನೋಡ್ತಾ ಇದ್ದೆ. ಮತ್ತು ನನ್ನ ಸಿಸ್ಟರ್ ಇಲ್ಲ ಬಂದು ಅವಳು ಒಂದು 2 ಬ್ಯಾಂಗಲ್ಸ್ ತೊಗೊಂಡ್ಳು, G09 ಅಂತ ಹೇಳಿ. ಅದ್ರ ಜೊತೆಗೆ ಮೊಬೈಲ್ಗೆ ನಾನು ಲೆನ್ಸ್ ಹಾಕ್ಸ್ತಾ ಇದ್ದೆ. ನನಗೆ ಫಸ್ಟ್ ಟೈಮ್ ನಾನು ಲೆನ್ಸಿಗೆ ಈ ಥರ ಪ್ರೊಟೆಕ್ಷನ್ ಗಾರ್ಡ್ನ ಯೂಸ್ ಮಾಡಿದ್ದು.
ಏನು ಹೇಳ್ತಾರೆ ಪ್ರಾಪರಾಗಿ ನಂಗೆ ಗೊತ್ತಿಲ್ಲ. ಲೆನ್ಸ್ದು ಒಟ್ಟಿನಲ್ಲಿ ಏನು ಸ್ಕ್ರ್ಯಾಚ್ ಆಗದೆ ಇರೋದಕ್ಕೆ ಅದು ಪ್ರೊಟೆಕ್ಟಿವ್ ಆಗಿರೋದಕ್ಕೆ ಅಂತ ಹೇಳಿ ಕವರ್ ಹಾಕ್ಸಿದ್ದು. ನಾನು ಅಂದ್ಕೊಂಡಿರೋದು ಲೆನ್ಸ್ ಗಾರ್ಡ್ ಅಂತ, ಸೊ ಪ್ರೊಟೆಕ್ಷನ್ ಇರೋದಕ್ಕೆ ಹಾಕ್ಸ್ತಾರಲ್ಲ. ಹಾಗಾಗಿ ನಿಮ್ಮದು ಯಾವುದಾದ್ರೂ ಐಫೋನ್ ಎಲ್ಲ ಇದ್ದರೆ ಐ ಥಿಂಕ್ ಗೊತ್ತಿಲ್ಲ ಅಂದರೆ ತೊಗೊಳ್ಳಿ, ಈ ಥರ ಎಲ್ಲ ಇರುತ್ತೆ ಶಾಪ್ಸ್ಗಳಲ್ಲಿ. ಇವ್ರ ಹತ್ರ ತುಂಬಾ ಬ್ಯಾಕ್ ಕವರ್ಸ್ದೆಲ್ಲ ಕಲೆಕ್ಷನ್ ಚೆನ್ನಾಗಿದೆ. ಇವನ್ ಇವ್ರದ್ದು ಇನ್ಸ್ಟಾ ಪೇಜ್ ಐಡಿನೂ ಅವ್ರು ನನಗೆ ಕೊಟ್ಟರು. ಅದರಲ್ಲೂ ತುಂಬ ಒಳ್ಳೊಳ್ಳೆ ಪೌಚಸ್ ಇದೆ, ಬ್ಯಾಕ್ ಕವರ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಹಾಗೆ ನೆಕ್ಸ್ಟು ನಾನು ಕಂಟಿನ್ಯೂ ಮಾಡ್ತಾ ಶಾಪ್ ಒಳಗೆ ಹೋದರೆ ಜಾಸ್ತಿನೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತುಂಬ ಕಲೆಕ್ಷನ್ಸ್ ಇತ್ತು. ಮಕ್ಳುಗಳಿಗೂ ಅಷ್ಟೇ ಚಿಕ್ಕ ಚಿಕ್ಕ ಆಟ ಸಾಮಾನಿತ್ತು. ಇದು ಸದ್ಯಕ್ಕೆ ನನ್ನ ಮಗಳಿನ ಚಿಕ್ಕವಳಾಗಿರೋದ್ರಿಂದ ನಾನು ಏನೂ ಶಾಪಿಂಗ್ ಮಾಡಿಲ್ಲ ಅವಳಿಗೆ ಏನೂ ಗೊತ್ತಾಗಲ್ಲ, ಇನ್ನು ಶೀಸ್ 3 months ಅಂತಲೇ ಹೇಳ್ಬೋದು. ಹಾಗಾಗಿ ನೆಕ್ಸ್ಟು ಅದಾದಮೇಲೆ ಈ ಥರ ತುಂಬಾ ಒಳ್ಳೊಳ್ಳೆ ಬ್ಯಾಸ್ಕೆಟ್ಸ್ ಇತ್ತು. ಕೇಳಿದೆ, ಪ್ರೈಸ್ ಎಲ್ಲ ಕೇಳಿದೆ, ಬಟ್ ತೊಗೊಂಡಿಲ್ಲ ಯಾವುದೂ, ಜಸ್ಟ್ ಹಾಗೆ. ಮತ್ತು ತುಂಬಾ ನಾನು ಜಯನಗರ್ಗೇನು ಫಸ್ಟ್ ಟೈಮ್ ಬಂದೆ ಅಂತ ಏನಿಲ್ಲ, ನಾನು ಬರ್ತಾ ಇರ್ತೀನಿ, ಬಂದಾಗಲೆಲ್ಲ ಹೊಸ ಹೊಸ ಥರ ಕಲೆಕ್ಷನ್ಸ್ ಇರುತ್ತೆ. ನಾನು ಯೂಶ್ವಲಿ 3 months ಒನ್ಸು ಆ ಥರ ಬರ್ತೀನಿ, ರೆಗ್ಯುಲರಾಗಿ ಮಂತ್ಲಿ ವೀಕ್ಲಿ ಬರಲ್ಲ. ಸೊ ಹಾಗಾಗಿ ನನಗೆ ಪ್ರತಿ ಸಲ ಬಂದಾಗಲೂ ಏನಾದರೂ ಡಿಫ್ರೆಂಟ್ ಕಲೆಕ್ಷನ್ಸ್ ಸಿಗುತ್ತೆ, ನೋಡ್ತೀನಿ. ಮತ್ತು ಯಾರಾದರೂ ಏನಾದರೂ ನನ್ನ ಹತ್ರ ಇರೋದು ಚೆನ್ನಾಗಿದೆ, ನನಗೂ ಈ ಥರದ್ದು ತೊಗೊಂಬ ಅಂತ ಹೇಳಿದರೆ ಇವನ್ ಇದ್ದರೆ ನೋಡ್ಕೊಂಡು ಹೋಗಿ ಶಾಪ್ ಮಾಡಿ ಕೊಡ್ತೀನಿ. ಆ ಥರನೂ ಇದೆ. ಯಾರು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಆ ಥರ ಯಾರು ಕೇಳ್ತಾರೆ ಅವರಿಗೆ. ಫೈನಲಿ ಚೆನ್ನಾಗಿ ಸುತ್ತಾಡಿದೆ, ತುಂಬಾ ಟಯರ್ಡ್ ಅನಿಸ್ತು. ಯಾಕೆಂದರೆ ಮಳೆ ಬೇರೆ ಬಂತಲ್ವ, ಅಲ್ಲಲ್ಲೇ ಜನಗಳ ಕ್ರೌಡಿಗೋ ಏನೋ ಗೊತ್ತಿಲ್ಲ. ಮತ್ತು ಈ ಥರ ಎಲ್ಲ ಏನಾದರೂ ಪ್ರೆಸೆಂಟೇಷನ್ನಿಗೆ ಅಂತ ಬೇಕಿದ್ದರೆ ಈ ಕಾಂಪ್ಲೆಕ್ಸ್ ಒಳಗಡೆ ಬಂದರೆ ನಿಮಗೆ ಇಲ್ಲಿ ಸಿಗುತ್ತೆ. ನಾನು ಕೆಲವೊಂದು ಅಲ್ಲಿ ನಂಬರ್ಸ್ ಮೇಲ್ಗಡೆ ತೋರಿಸ್ತಿದ್ದೀನಿ, G9 G12 ಆ ಥರ ಪ್ರತಿಯೊಂದು ಅಂಗಡಿ ಮುಂದೆನೂ ಇದೆ. ಮೇಯ್ನಾಗಿ ನಾನು ನಿಮಗೆಲ್ಲರಿಗೂ ಅದನ್ನು ತೋರಿಸ್ತಾ ಇದ್ದೀನಿ. ಆ ನಂಬರ್ ನಿಮ್ಗೆ ಗೊತ್ತಿದ್ರೆ ಹೋಗಿ ತೊಗೋಬೋದು ಅಂತ ಹೇಳಿ. ಸೊ ಎಲ್ಲ ಶಾಪಿಂಗ್ ಎಲ್ಲ ಮುಗಿದ ಮೇಲೆ ನಾವು ಮನೆಗೆ ಹೊರಟು ಬಂದ್ವಿ. ನಮ್ಮದು ಶಾಪಿಂಗ್ ಏನೆಲ್ಲ ಮಾಡಿದ್ವಿ ಅಂದರೆ ಇಲ್ಲಿ ನೋಡಿ, ನೀವು ನೋಡ್ತಿರ್ಬೋದು ವೀಡಿಯೋಲಿ ಫುಲ್ಲು ಗುಡ್ಡೆ ಹಾಕಿಬಿಟ್ಟು ಹಾಗೆ ಒಂದು ಸಣ್ಣದಾಗಿ ವೀಡಿಯೋ ಮಾಡ್ಕೊಂಬಂದಿದ್ದೀನಿ. ಇವರು 4 ಮೆಂಬರ್ಸು, ನನ್ನ ಇನ್ಲಾಸು. ಸೊ ಹಾಗಾಗಿ ಎಲ್ಲ ಖುಷಿಯಾದರು ಶಾಪಿಂಗ್ ಮಾಡಿ, ಚೆನ್ನಾಗಿ ಶಾಪಿಂಗ್ ಆಯಿತು ಅಂತ ಹೇಳಿ. ಅದು ನನಗಿನ್ನ ಖುಷಿ ಕೊಡ್ತು. ಬ್ಯಾಕ್ ಟು ಹೋಮ್ ಅಂತಲೇ ಹೇಳ್ಬೋದು. ಜಯನಗರಿಗೆ ಹೋದ್ಮೇಲೆ ಫುಲ್ ಮಳೆ ಎಲ್ಲ ಬಂತು. ನಾವು ಆಲ್ಮೋಸ್ಟ್ ಅದು ಕಾಂಪ್ಲೆಕ್ಸಲ್ಲೆಲ್ಲ ಶಾಪಿಂಗ್ ಮಾಡಿದ್ವಿ. ಜಯನಗರ ಅಂದರೆ ಮೋಸ್ಟ್ ಆಫ್ ಆಲ್ ತುಂಬ ಜನಕ್ಕೆ ತಲೆಗೆ ಬರೋದೇ ಸ್ಟ್ರೀಟ್ ಶಾಪಿಂಗ್. ಸೊ ಸ್ಟ್ರೀಟ್ ಶಾಪಿಂಗೇ ಮಾಡಿರೋದು ನಾನು ಕೂಡ. ಚಕ ಅಂತ ಏನೆಲ್ಲ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ದೀನಿ ನನ್ನ ತೋರಿಸ್ತೀನಿ. ಯಾವುದೂ ಎಲ್ಲ ಏನು ತುಂಬ ಹೈ ಹೋಗಿಲ್ಲ, ಎಲ್ಲ ಮಾಮೂಲಿ ನಾರ್ಮಲ್ ಬಜೆಟ್. ಮತ್ತು ಎಲ್ಲ ಥರನೂ ತೊಗೊಂಡಿದ್ದೀವಿ ಥಿಂಗ್ಸ್, ಪರ್ಟಿಕ್ಯುಲರಾಗಿ ಬರೀ ಡ್ರೆಸ್ಸಸ್, ಬ್ಯಾಗ್ಸ್ ಆ ಥರನೇ ಎಲ್ಲ ಟೈಪು ಯಾವ್ದು ಚೆನ್ನಾಗಿ ಅನಿಸ್ತು ಕಣ್ಣಿಗೆ ಆ ಥರದ್ದೆಲ್ಲ ಶಾಪಿಂಗ್ ಮಾಡಿದೆ. ಈ ಬ್ಲಾಗಲ್ಲಿ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇರೋದು ನಾನು ಮಾತ್ರ ಶಾಪಿಂಗ್ ಮಾಡಿರೋದಲ್ಲ, ನಮ್ಮ ಜೊತೆ ಬಂದಿದ್ರಲ್ಲ ನನ್ನ ಇನ್ಲಾಸ್ ಕಸಿನ್ಸ್ ಎಲ್ಲ. ಸೊ ಏನೆಲ್ಲ ಶಾಪಿಂಗ್ ಮಾಡಿದ್ವಿ, ಎಲ್ಲ ಥರ ಏಜ್ನವರು ಇದ್ದರು. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ರಿಕ್ವೈರ್ಮೆಂಟ್ ಅನಿಸಿ ತೊಗೊಂಡಿರೋದಿದೆ. ಸೊ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಫಸ್ಟಿಗೆ ನಾನು ಶಾಪಿಂಗ್ ಮಾಡಿದ್ದು ನನ್ನ ಮಗಳಿಗೆ, ಅಂದರೆ ನನ್ನ ತಂಗಿ ಮಗಳಿಗೆ. ಸೊ ನಾನು ಪುಟ್ಟು ಏಂಜಲ್ಗೆ ಫಸ್ಟು ನಾನು ಹುಡುಕ್ತೀನಿ, ಎಲ್ಲೇ ಹೋದರು ಏನೇ ನೋಡಿದ್ರು. ಸೊ ಇದು ತೊಗೊಂಡೆ, ಮಂಕಿ ಕ್ಯಾಪು, ತುಂಬಾ ಸ್ಟಾರ್ಸ್ ಎಲ್ಲ ಇತ್ತು. ಅವಳು ತುಂಬ ಫೇರ್ ಇರೋದಕ್ಕೆ ಇದು ಚೆನ್ನಾಗಿ ಕಾಣಿಸುತ್ತೆ ಬ್ಲೂ ಅಂತ ಹೇಳಿ ತೊಗೊಂಡೆ. ನಂಗೆ ತುಂಬಾ ಇಷ್ಟ ಆಯಿತು. ಒಂಥರ ಹುಲ್ಲನ್ನಿದೆ, ಚೆನ್ನಾಗಿದೆ ಇದು ಅನಿಸುತ್ತೆ ನಾನು ತೊಗೊಂಡಿದ್ದು. ನಾನು ಕೆಲವೊಂದು ಸ್ಟ್ರೀಟ್ ಈ ಥರ ಸಣ್ಣ ಪುಟ್ಟದ ಕ್ಲಾತ್ ಎಲ್ಲ ತೊಗೊಳ್ಳುವಾಗ ಸ್ಟ್ರೀಟ್ ಶಾಪಲ್ಲಿ ಬಾರ್ಗಿನ್ ಮಾಡೋಕ್ಕೆ ಹೋಗಲ್ಲ. ಕೆಲವೊಂದು ಕಡೆ ಮಾಡ್ತೀನಿ, ಕೆಲವೊಂದು ಕಡೆ ಮಾಡಲ್ಲ. ಇದಕ್ಕೆಲ್ಲ ನಾನು ಬಾರ್ಗಿನೇ ಮಾಡಿಲ್ಲ, ಅವ್ರು ಏನು ಹೇಳಿದ್ರು ಅದನ್ನೇ ಕೊಟ್ಟಿದ್ದೀನಿ. ನನ್ನ ಮಗಳಿಗೆ ತೊಗೊತಿದ್ದಲ್ಲ, ಹಾಗಾಗಿ ಚೆನ್ನಾಗಿದೆ, ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿದೆ. ಸೆಕೆಂಡ್ ಬಂದು ಬ್ಯಾಗ್ಸ್ಗಳು ತೋರಿಸ್ಬಿಡ್ತೀನಿ ನಿಮಗೆಲ್ಲರಿಗೂ. ಈ ಬ್ಯಾಗ್ ತೊಗೊಂಡೆ. ಇದು ಬಂದು ನಾನು ನನ್ನ ತಂಗಿಗೋಸ್ಕರ ತೊಗೊಂಡಿದ್ದೆ. ಆ್ಯಕ್ಚುಲಿ ನಾನು ಇನ್ನೂ ಕಂಪ್ಲೀಟಾಗಿ ಬ್ಯಾಗ್ ಹೇಗಿದೆ ಅಂತಲೂ ನೋಡಿಲ್ಲ, ಈಗ ನೋಡಬೇಕು ವಿಡಿಯೋ ಮಾಡ್ತಾ.
ಇದು ಬಂದು ಬೇಬಿ ಅಂತಾನೆ. ಸೊ ಮದರ್ಸ್ ಬೇಬಿಗೆ ಅಂತ ಏನೆಲ್ಲ ಥಿಂಗ್ಸ್ ಇಟ್ಕೋತಾರೆ ಅದನ್ನೆಲ್ಲ ಇವಾಗೆಲ್ಲ ಈ ಥರದ್ರಲ್ಲಿ ತುಂಬ ಬೇರೆ ಬೇರೆ ಬ್ರ್ಯಾಂಡ್ ಲೈಕ್ ಆ ಥರದ್ದೆಲ್ಲ ಬಂದಿದೆ. ಇದು ನಂಗೆ ತುಂಬ ಚೆನ್ನಾಗಂತು, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು, ಎಕ್ಸ್ಪೆಷಲಿ ಬೇಬಿ ಥಿಂಗ್ಸ್ ಎಲ್ಲ ಕ್ಯಾರಿ ಮಾಡೋದಕ್ಕೆ. ಸೊ ಅದಕ್ಕೆ ತೊಗೊಂಡೆ. ಇದೆಲ್ಲ ಚೆನ್ನಾಗಿದೆ, ಸುತ್ತ ಕಬ್ಬಿಣದ್ದು ಲೈಕ್ ಕಬ್ಬಿಣ ಏನೋ ಹಾಕಿರೋ ಥರ ವೈರಿಂಗ್ ಇದೆ, ತುಂಬ ಚೆನ್ನಾಗಿದೆ. ನೀವು ನೋಡಿ, ಇದು ಕೂಡ ಎಲ್ಲ ಚೆನ್ನಾಗಿದೆ. ಒಳಗಡೆ ತುಂಬಾ ಪಾಕೆಟ್ಸ್ ಇದೆ. ನನಗಷ್ಟು ಡೀಟೈಲಾಗಿ ಇದು ತೋರಿಸೋದಕ್ಕೆ ಕಷ್ಟ ಆಗ್ತಿದೆ. ನೋಡೋಣ ಇನ್ನೊಂದು ವೀಡಿಯೋ. ತುಂಬಾ ಚೆನ್ನಾಗಿದೆ. ನನ್ನ ತಂಗಿ ಇದರಲ್ಲಿ ಏನೆಲ್ಲ ಫಿಲ್ ಮಾಡ್ಕೋತಾಳೆ ಬೇಬಿಗೋಸ್ಕರ ಅಂತ ಹೇಳಿ, ಅದನ್ನು ಬೇಕಾದರೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಯಾವ ಥರ ಇರುತ್ತೆ ಬೇಬಿ ಬ್ಯಾಗ್ಸ್ ಅಂದರೆ, ಏನೆಲ್ಲ ನೆಸೆಸಿಟಿ ಇರುತ್ತೆ, ಏನೆಲ್ಲ ಇಟ್ಕೋಬೇಕು ಅನ್ನೋದನ್ನು ಕೂಡ ನಾನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಅಪ್ಕಮಿಂಗಲ್ಲಿ ನೋಡ್ಬೋದು. ಆವಾಗ ಇದು ಕಂಪ್ಲೀಟ್ ಬ್ಯಾಗ್ ಯಾವ ಥರ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನನ್ನ ಫ್ರೆಂಡ್ಸ್ ಈ ಥರ ಜಿಪ್ ಇದೆ, ಅದರೊಳಗೆ ತುಂಬಾ ಕಂಪಾರ್ಟ್ಮೆಂಟ್ಸ್ಗಳೆಲ್ಲ ಇದೆ. ನೆಕ್ಸ್ಟ್ ಬಂದು ಈ ಥರ ಬ್ಯಾಕ್ ಸೈಡು ಅಷ್ಟೇ ಜಿಪ್ಸ್ ಇದೆ. ಇಲ್ಲೂ ಅಷ್ಟೇ ಏನಾದರೂ ಇಟ್ಕೊಬೋದು, ಕ್ಲಾತ್ಸ್ ಎಲ್ಲ, ಟಿಶ್ಯೂಸ್, ಅದು ಇದು ಮಗುದು ಎಲ್ಲ ಬರೋದಕ್ಕೆ ಚೆನ್ನಾಗಿದೆ. ಬ್ಯಾಗ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ಡಾರ್ಕ್ ಕಲರೇ ತೊಗೊಂಡೆ, ಯಾಕೆಂದರೆ ಬೇಬಿ ಬ್ಯಾಗ್ಸ್ ಅಲ್ವಾ, ಅದು ಇದು ಏನಾದರೂ ಡರ್ಟ್ ಆಗೋ ಚಾನ್ಸಸ್ ಇರುತ್ತೆ ತುಂಬಾ ಅಂತ ಹೇಳಿ ಇದು ತೊಗೊಂಡೆ. ಇದು 2 ಸೈಡ್ಗೂ ಹಾಕ್ಕೋಬೋದು, ಹೀಗೆ ಬೇಕಾದರೂ ಹೋಲ್ಡ್ ಮಾಡಿ ಇಟ್ಕೋಬೋದು. ಫೈನಲಿ ಈ ಬ್ಯಾಗ್ ಈ ಥರ ಇದೆ, ತುಂಬಾ ಚೆನ್ನಾಗಿದೆ. ಸೊ ಸೆಕೆಂಡ್ ಬಂತು ಈ ಬ್ಯಾಗು. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ನಾನು ತೊಗೋಬೇಕು ಅಂತ ಏನು ತೊಗೊಳ್ಳಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ತೊಗೊಂಡೆ. ಇದು ತುಂಬಾ ಚೆನ್ನಾಗಿದೆ. ನೋಡಿ ಈ ಥರ ಇದೆ, ಒಂದೊಂದು 4 ಇಟ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು ಅಷ್ಟೇ. ಈ ಥರ ಬರುತ್ತೆ ಕಂಪಾರ್ಟ್ಮೆಂಟ್ಸ್. ಇದರಲ್ಲೂ ಏನಂದರೆ ಇನ್ನೊಂದು ಬ್ಯಾಗ್ ಕೊಟ್ಟಿದ್ದಾರೆ, ಬ್ಯಾಗ್ ಒಳಗೆ ಬ್ಯಾಗ್ ಕೊಟ್ಟಿದ್ದಾರೆ. ಇದು ಅಷ್ಟೇ ಸ್ಲಿಮ್ ಬ್ಯಾಗ್ ಥರ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಇದನ್ನು ಸಾಫ್ಟಾಗಿದೆ ಬ್ಯಾಗು, ತುಂಬಾ ಸಾಫ್ಟಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಕ್ವಾಲಿಟಿ ಸೂಪರ್ ಆಗಿದೆ. ಒಳಗಡೆನೂ ಅಷ್ಟೇ ಜಿಪ್ಗಳಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ. ಒನ್ ಮೋರ್ ಬ್ಯಾಗ್ ಇದೆ. ನಿಜ ಹೇಳ್ಬೇಕಂದ್ರೆ ಫ್ರ್ಯಾಂಕಾಗಿ ಡೀಟೇಲ್ ಅದು ನೋಡಿಲ್ಲ, ಈಗಲೇ ನಾನು ಓಪನ್ ಮಾಡಿದ್ದೆ. ಅರ್ಜೆಂಟಲ್ಲಿ ಕ್ವಾಲಿಟಿ ಚೆನ್ನಾಗಿತ್ತು. ಒಂದು ಔಟ್ಸೈಡ್ ಮೇನ್ ಬ್ಯಾಗ್ ನೋಡಿದೆ, ಒಳಗಡೆದಷ್ಟು ಡೀಟೇಲಾಗಿ ನೋಡಲಿಲ್ಲ. ನೋಡಿ ಇದೊಂದು ಪೌಚ್ ಇದೆ, ಚೆನ್ನಾಗಿದೆ. ಇದರಲ್ಲೂ ಏನಾದರೂ ಫಿಲ್ ಮಾಡ್ಕೊಬೋದು, ಇಟ್ಕೋಬೋದು. ಬ್ಯಾಗ್ ಒಳಗೆ ಬ್ಯಾಗ್. ಒಂದು ಬ್ಯಾಗ್ ಒಳಗೆ ಇನ್ನೆರಡು ಸಣ್ಣ ಸಣ್ಣ ಬ್ಯಾಗ್. ಸೊ ಇಷ್ಟ ಆಯಿತು. ನೆಕ್ಸ್ಟ್ ಒನ್ ಮೋರ್ ಬ್ಯಾಗ್. ಇದು ಕೂಡ ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಸ್ವಲ್ಪ ಡಿಫ್ರೆಂಟ್ ಇದೆ, ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದು ಕ್ವಾಲಿಟಿ ಸ್ವಲ್ಪ ಅದು ನೈಸ್ ಬರುತ್ತೆ, ಇದು ಸ್ವಲ್ಪ ನೈಸ್ ಅಲ್ಲ, ಸ್ವಲ್ಪ ರಫ್ ಬರುತ್ತೆ. ಚೆನ್ನಾಗಿದೆ ಇದೂ ಕೂಡ. ಇದು ಅಷ್ಟೇ ಬ್ಯಾಗ್ ಒಳಗೆ ಬ್ಯಾಗ್ಸ್ ಇದೆ. ಫಸ್ಟು ಈ ಬ್ಯಾಗ್ ಒಳಗೆ ಈ ಬ್ಯಾಗ್ ಇದೆ, ಇದೊಂದೇ ಇರೋದು ಇದರಲ್ಲಿ. ಇದು ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಇದನ್ನು. ಅದಾದಮೇಲೆ ಇದು ಸಪ್ರೇಟ್ ತೊಗೊಂಡಿರೋ ಬ್ಯಾಗು. ಸಿಂಪಲ್ಲಾಗಿ ಮಂದಿರೆಲ್ಲ ಇಟ್ಕೊಂಡು ಹೋಗೋಕ್ಕೆ ಮಾಡೋದಕ್ಕೆ ಹಾಕೊಳ್ಳೋಕೆ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡಿರೋದು. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಹೇಳಿದೆ, ಎಲ್ಲ ಶಾಪಿಂಗು ಕೂಡ ನನಗೋಸ್ಕರ ಮಾಡಿಲ್ಲ, ಮನೆಯವರು ಮಾಡಿರೋದು. ಸೊ ಇದರಲ್ಲಿ ನನ್ನ ಕಸಿನ್ ಜೊತೆಗೆ ನನ್ನ ಹಿಂಡ್ಲ ಎಲ್ಲ ಬಂದಿದ್ದಾರೆ ಅನ್ನಲ್ಲ, ಅವರು ತೊಗೊಂಡಿರೋದಿದೆ. ಇದು ಅಷ್ಟೇ 2 ಕಂಪಾರ್ಟ್ಮೆಂಟ್ಸ್ ಇರೋದು ಬ್ಯಾಗು. ಚೆನ್ನಾಗಿ ನಂದು ಬ್ಯಾಗ್ ಕಲೆಕ್ಷನ್ ಇವಾಗ ನಾನು ಏನೆಲ್ಲ ತೋರಿಸ್ದೆ ಇಷ್ಟ ಆಯಿತು. ಇದನ್ನ ಆಗಲೇ ಹೇಳಿದಾಗೆ ನಾನು ಒಬ್ರದ್ದೆಲ್ಲ ಎಲ್ರದ್ದು ಇದೆ. ಸೊ ನಾನು ಫಸ್ಟ್ ತೋರಿಸಿದ್ನಲ್ಲ ಬೇಬಿ ಬ್ಯಾಗ್, ಅದು ನನ್ನ ತಂಗಿಗೋಸ್ಕರ ತೊಗೊಂಡಿದ್ದೆ. ಅದು ಬಿಟ್ಟು ರಿಮೈನಿಂಗ್ ಎಲ್ಲ ನಾರ್ಮಲ್ ಬ್ಯಾಗ್ಸೇ. ನೆಕ್ಸ್ಟು ಬ್ಯಾಗ್ಸ್ ಕಲೆಕ್ಷನ್ ಇಷ್ಟೇ. ಅದ್ರ ನೆಕ್ಸ್ಟ್ ಬಂದು ಕ್ಲಾತ್ಸ್ ತೋರಿಸ್ತೀನಿ. ಇದು ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಫಸ್ಟ್ ಬಂದು
ನೈಟ್ ಪ್ಯಾಂಟ್ಗಳು ತೋರಿಸ್ತೀನಿ. ನೈಟ್ ಪ್ಯಾಂಟ್ಗಳು ಇಷ್ಟು ತೊಗೊಂಡಿದ್ದೀವಿ. ಇದೆಲ್ಲ ಒಂದು ಪ್ಯಾಂಟ್ ಬಂದು 150 ಬಿತ್ತು. ಅವ್ರು ಆ್ಯಕ್ಚುಲಿ 200 ರುಪೀಸ್ ಹೇಳಿದರು. ನಾವು ಬಾರ್ಗೇನ್ ಮಾಡಿ ಸೊ ಟೋಟಲ್ 7 ಪ್ಯಾಂಟ್ಸ್ ತೊಗೋತೀವಿ. ಸೊ 150 ಮಾಡ್ಕೋಬೇಕಂತ ಹೇಳಿ ತೊಗೊಂಡಿದ್ದು. ಇದು ಫಸ್ಟ್ ಪ್ಯಾಂಟ್ ಬಂದು ಈ ಥರ ಇದೆ ಡಿಸೈನು, ಸ್ಟ್ರೈಪ್ಸ್ ಥರ. ಸೆಕೆಂಡ್ ಬಂದು ಈ ಥರ ಡೈಮಂಡ್ ಶೇಪಲ್ಲಿದೆ ಡಿಸೈನು. ಇದು ತುಂಬ ಚೆನ್ನಾಗಿದೆ. ಕ್ಲಾತ್ಸ್ ಎಲ್ಲ ತುಂಬ ಸಾಫ್ಟಾಗಿದೆ, ಹಾಗಾಗಿ ತೊಗೊಂಡ್ವಿ ನಾವು ಇದನ್ನು. 150 ಅಲ್ವಾ, ಎಷ್ಟು ದಿನ ಬರುತ್ತೋ ಬರಲಿ, ಜಸ್ಟ್ 150 ಅಂತ ಹೇಳಿ ತೊಗೊಂಡಿದ್ದು. ಇದು ಬಂದು ಹಾಟ್ ಶೇಪ್ ಇದೆ. ಇದು ತುಂಬ ಚೆನ್ನಾಗಿದೆ. ಇಷ್ಟು 7 ಪ್ಯಾಂಟ್ಸು ನನಗಲ್ಲ, ಎಲ್ಲರೂ ಸೇರಿ ತೊಗೊಂಡಿದ್ದೀವಿ. ಎಲ್ಲರೂ 2, 1, 3 ಆ ಥರ. ಇವಾಗ ನೋಡ್ತಾರೆ ನಾನು ತೊಗೊಂಡಿದ್ದು ಟಾಮ್ ಜರಿ ಲೈಕ್ ಆ ಥರ ಎಲ್ಲ ಫುಲ್ಲು ಡಿಸೈನ್ ಇದೆ. ಇದು ನನಗೆ ಒಂದು ಸ್ವಲ್ಪ ಲೈಟ್ ಕಲರ್ದು ಅಂತ ಇಷ್ಟ ಆಯಿತು, ಇದು ತೊಗೊಂಡೆ. ಅದಾದಮೇಲೆ ಇದೊಂದು ಪೇಲ್ ಪಿಂಕ್ ಕಲರ್, ಇದು ಲೈಟ್ ಕಲರ್ದೇ ನಾನು ತೊಗೊಂಡೆ. ಹಾಟ್ ಕಲರ್ ಎಲ್ಲ ಇದೆ, ಚೆನ್ನಾಗಿದೆ. ಇದು ನನಗೆ ಇಷ್ಟ ಆಯಿತು. ಸೊ ಇದೊಂದು ಲೈಟ್ ಕಲರ್ ತೊಗೊಂಡೆ. ಅದಾದಮೇಲೆ ಇದು ನನ್ನ ಸಿಸ್ಟರ್ ಎಲ್ಲ ತೊಗೊಂಡಿದ್ದು. ಇದು ಅಷ್ಟೇ ಫ್ಲವರ್ ಇದೆ, ಡಿಸೈನ್ ಇದೆ, ಡಾರ್ಕ್ ಕಲರ್ ಇದೆ, ಚೆನ್ನಾಗಿದೆ. ಇದೊಂದು ತೊಗೊಂಡ್ಲು, ನನಗೆ ಇದು ತುಂಬ ಇಷ್ಟ ಆಯಿತು ನನಗೆ. ಇನ್ನೊಂದು ಬಂದು ಬ್ಲೂ, ಇದನ್ನು ಸ್ವಲ್ಪ ಡಾರ್ಕ್ ಕಲರೆಲ್ಲ ತೊಗೊಂಡ್ರು. ನನ್ನ ಹತ್ರ ಇರೋ ಪ್ಯಾಂಟ್ಸ್ ಎಲ್ಲ ಡಾರ್ಕ್ ಕಲರ್ ಇದೆ. ಸೊ ಹಾಗಾಗಿ ನಾನು ಈ ಸಲ 2 ಲೈಟ್ ಕಲರ್ ತೊಗೋಬೇಕಂತಲೇ ತೊಗೊಂಡೆ. ಸೊ ಇದಿಷ್ಟ ಆಗಿತ್ತು ನನ್ನ ನೈಟ್ ಪ್ಯಾಂಟ್ಗಳು ನಾವು ತೊಗೊಂಡಿದ್ದು, ಶಾಪಿಂಗ್ ಮಾಡಿದ್ದು. ಈಚ್ 150 ಕೊಟ್ವಿ. ನೆಕ್ಸ್ಟ್ ಬಂದು ಒಂದು 2 ಟಾಪ್ಸ್ ತೊಗೊಂಡ್ವಿ. ಇದು ನನ್ನ ಸಿಸ್ಟರ್ ಎಲ್ಲ ತೊಗೊಂಡ್ಲು. ಇದು ಫಸ್ಟ್ ಟಾಪ್ ಬಂದು ಇದು 200 ರುಪೀಸ್, ಈಚ್ 200 ರುಪೀಸ್ ಬಿತ್ತು. ಸಿಂಪಲ್ ಆಗಿ ಇದು ನನ್ನ ಸಿಸ್ಟರ್ ಎಲ್ಲ ತೊಗೊಂಡಿದ್ದು ಅವಳು. ನೆಕ್ಸ್ಟ್ ಇನ್ನೊಂದು ಟಾಪ್ ಬಂದು ಇದು ನಾನು ತೊಗೊಂಡೆ. ಇದು ಅಷ್ಟೇ 200 ರುಪೀಸ್ ಬಿತ್ತು ನನಗೆ. 200 ರುಪೀಸ್. ಆ್ಯಕ್ಚುಲಿ ನನ್ನ ಶಾಪಿಂಗ್ ಪ್ಲ್ಯಾನ್ ಇರಲಿಲ್ಲ, ಬಟ್ ನಾನು ಶಾಪಿಂಗ್ ಮಾಡಬೇಕು ಅಂತ ಹೋದಾಗಲೇ ನನಗೇನೂ ಸರಿಯಾಗಿ ಸಿಗೋಲ್ಲ, ನಾನೇನೂ ಸರಿಯಾಗಿ ಶಾಪಿಂಗ್ ಮಾಡಿರಲ್ಲ. ನಾನು ಈ ಥರ ಬೇರೆಯವ್ರಿಗೆ ಶಾಪಿಂಗ್ ಮಾಡಿಸ್ಬೇಕು ಅಂತ ಹೋದಾಗಲೇ ನಾನು ಶಾಪಿಂಗ್ ಜಾಸ್ತಿ ಮಾಡ್ಕೊಂಬರ್ತೀನಿ. ನೆಕ್ಸ್ಟ್ ಈಗ ಕುರ್ತಾ ಟಾಪ್ಸ್ಗಳು. ಫಸ್ಟ್ ಕುರ್ತಾ ಟಾಪ್ ಬಂದು ಈ ಥರ ಇದೆ. ಇದೆಲ್ಲ ನನ್ನ ಸಿಸ್ಟರ್ ಇಲ್ಲ, ಇದನ್ನೆಲ್ಲ ನನ್ನ ಚಿಕ್ಕ ಅತ್ತೆ ತಗೊಂಡಿರೋದು. ಟಾಪ್ಸ್ ಚೆನ್ನಾಗಿದೆ, ವೈಟ್ ಥ್ರೆಡ್ ವರ್ಕ್ ಇದೆ ಈ ಟಾಪಲ್ಲಿ. ಇದೆಲ್ಲ ಎಷ್ಟೆಷ್ಟು ಬಿತ್ತು ಅಂತ ಗೊತ್ತಿಲ್ಲ. ಶಾಪಿಂಗ್ ಹೋದಾಗ ಕೆಲವೊಮ್ಮೆ ನಾನು ಮುಂದೆ ಇರ್ತೀನಿ, ಅವ್ರು ಹಿಂದೆ ಇರ್ತಾರೆ, ಅವ್ರಿಗೆ ಯಾವುದೋ ಇಷ್ಟ ಆಗಿರುತ್ತೆ ತೊಗೊಂಡಿರ್ತಾರೆ. ಸೊ ಹಾಗಾಗಿ ಪ್ರೈಸ್ ಅಂತೂ ಖಂಡಿತವಾಗ್ಲೂ ಟಾಪ್ಸ್ ಗೊತ್ತಿಲ್ಲ ನನಗೆ. ಇದು ಅಷ್ಟೇ ಒಂಥರ ಫುಲ್ ಫ್ಲವರ್ ಡಿಸೈನ್ ಇದೆ, ಕಲರ್ ತುಂಬ ಚೆನ್ನಾಗಿದೆ. ಬೇಗ ತೋರಿಸ್ತೀನಿ, ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತಲ್ಲ. ಸೊ ಇದು ಅಷ್ಟೇ ಫುಲ್ಲು ಥ್ರೆಡ್ ವರ್ಕ್ ಇದೆ, ಚೆನ್ನಾಗಿದೆ. ಇದೊಂದು ಟಾಪು, ಇದು ಯೆಲ್ಲೋ ಕಲರ್. ನೆಕ್ಸ್ಟ್ ಐ ಥಿಂಕ್ ಇದು ನನ್ನ ಸಿಸ್ಟರ್ ಇಲ್ಲ ತೊಗೊಂಡಿದ್ದು. ಇದು ಅವಳು ಜೀನ್ಸಿಗೆ ಅಂದ್ಬಿಟ್ಟು ತೊಗೊಂಡಿದ್ದಾಳೆ. ಇದು ತುಂಬ ಚೆನ್ನಾಗಿದೆ, ಲೈಟ್ ಕಲರ್. ಅದಾದಮೇಲೆ ಇದು ಅಷ್ಟೇ ಅವಳೇ ತೊಗೊಂಡಿರೋದು, ಜೀನ್ಸ್ ಮೇಲೆ ಹಾಕೋಕ್ಕೆ ಅಂತ ಹೇಳಿ. ಇದು ಅಷ್ಟೇ ಲೈಟ್ ಕಲರ್, ಚೆನ್ನಾಗಿದೆ. ಎಲ್ಲ 3/4 ಸ್ಲೀವ್ಸ್ ಇರೋದೆ ಟಾಪ್ಸ್. ನೆಕ್ಸ್ಟ್ ಇದಷ್ಟೇ ನನ್ನ ಇವ್ರು ತೊಗೊಂಡಿದ್ದು, ಚಿಕ್ಕತ್ತೆ. ಇದು ಅಷ್ಟೇ ಜೀನ್ಸ್ ಮೇಲೆ ಹಾಕೋದು, ಚೆನ್ನಾಗಿದೆ ಟಾಪು. ಸೇಮ್ ಅದರಲ್ಲೇ ನಾನು ಸೈಜ್ ಬೇರೆ ತೊಗೊಂಡೆ, ನನಗೂ ಇಷ್ಟ ಆಯಿತು ಜೀನ್ಸ್ ಮೇಲೆ ಹಾಕೋಕ್ಕೆ ಇತ್ತು ಟಾಪು. ಅದ್ರ ಜೊತೆಗೆ ಇದೊಂದು ಕುರ್ತಾ ಟಾಪು, ಇದು ಅಷ್ಟೇ ಫುಲ್ ಲೆಂತ್ ಇರೋದು, ಚೆನ್ನಾಗಿದೆ. ಇದು 3/4 ಸ್ಲೀವ್ಸ್ ಇರೋದು, ಚೆನ್ನಾಗಿದೆ. ಇದನ್ನು ಆಲ್ಮೋಸ್ಟ್ ಇದು ಟಾಪ್ಸ್ ತೊಗೊಂಡಿರೋದೆಲ್ಲ 300 ರುಪೀಸ್ದು ಹೇಳಿದೆ ಅಲ್ಲ. ಎಲ್ಲ ಒಂದೇ ಪ್ಯಾಟ್ರನ್ ಇದೆ, ಡಿಸೈನ್ ಮಾತ್ರ ಚೇಂಜ್ ಇದೆ. ಇದೊಂದು ಟಾಪು, ಅದ್ರ ಜೊತೆಗೆ ಇದೊಂದು ಟಾಪು. ಎಲ್ಲ ಕಾಟನ್ ಟಾಪ್ಸ್ಗಳೇ, ಚೆನ್ನಾಗಿದೆ. ಒಂಥರ ಎಲ್ಲ ಡಿಫ್ರೆಂಟ್ ಕಲರ್ಸ್ ತೊಗೊಂಡಿದ್ದಾರೆ. ಕಾಟನ್ನು ನನ್ನ ಚಿಕ್ಕತೆ ಏನಕ್ಕೆ ಇಷ್ಟೊಂದು ತೊಗೊಂಡಿದ್ದಾರೆ ಅಂತ ಅನ್ಕೋತಿರ್ಬೋದು. ಶಿ ಈಸ್ ವರ್ಕಿಂಗ್ ಲೇಡಿ, ಸೊ ದಟ್ಸ್ ವೈ ತೊಗೊಂಡಿದ್ದಾರೆ.
ನೆಕ್ಸ್ಟ್ ಇನ್ನೊಂದು ತುಂಬ ಚೆನ್ನಾಗಿದೆ, ಸ್ವಲ್ಪ ಕಾಸ್ಟ್ಲಿ, ಲೈಕ್ 200-300 ರೇಂಜ್ದಲ್ಲ. ಇದು 950 ಹೇಳಿದರು, ನಾವು ಇಷ್ಟು 800 ಏನೋ ಕೊಟ್ವಿ ಬಾರ್ಗಿನ್ ಮಾಡಿ. ಇದು ಚೆನ್ನಾಗಿದೆ, ತುಂಬಾ ಕಾಟನ್ ಡ್ರೆಸ್ಸು, ಫುಲ್ಲು ಕಾಟನ್. ಇಲ್ಲಿ ಬಾರ್ಡ್ರಲ್ಲೂ ವರ್ಕ್ ಬಂದಿದೆ, ಚೆನ್ನಾಗಿದೆ. ನೆಕ್ ಹತ್ರನೂ ವರ್ಕ್ ಇದೆ, ಥ್ರೆಡ್ ವರ್ಕ್, ಮತ್ತು ಈ ಥರ ಎಲ್ಲ ಡಿಸೈನ್ಸ್ ಬಂದಿದೆ ಥ್ರೆಡ್ ವರ್ಕಲ್ಲಿ. ಇದು ಅಷ್ಟೇ ಥ್ರೆಡ್ ವರ್ಕಲ್ಲಿ ಈ ಥರ ಡಿಸೈನ್ಸ್ ಬಂದಿದೆ, ಚೆನ್ನಾಗಿದೆ. ನಾನು ಇದಕ್ಕೆ ದುಪ್ಪಟ್ಟ ಬಂದಿದೆ, ಫುಲ್ ಪ್ಯೂರ್ ಕಾಟನ್ ಅಂತಲೇ ಹೇಳ್ಬೋದು. ಇದಿಷ್ಟು ಟಾಪ್ಸ್ಗಳ ಕಲೆಕ್ಷನ್ ಆಯಿತು. ನೆಕ್ಸ್ಟ್ ಅದಾದಮೇಲೆ ಏನು ತೊಗೊಂಡಿದ್ದಾರೆ, ಇದು ಸುಮ್ಮನೆ ಅಂತ ಹೇಳಿ ಡೈಲಿ ಯೂಸ್ಗೆ ಅಂದ್ಬಿಟ್ಟು ಏನೋ ಸ್ಯಾರಿಗೆ ಹಾಕೋತಾರಲ್ಲ ಲಂಗ, ಆ ಥರದ್ದು ತೊಗೊಂಡಿದ್ದಾರೆ ನಮ್ಮ ಅತ್ತೆ. ಅದಾದಮೇಲೆ ನೈಟಿ ತೊಗೊಂಡೆ ನಾನು ನಮ್ಮಮ್ಮಂಗೆ ಅಂತ ತೊಗೊಂಡಿದ್ದು ನೈಟಿ. ನಾನೆಲ್ಲ ಹೋದರೂ ಈ ನೈಟಿಗಳು ಮಾಡ್ತಿದ್ದಾರೆ ಅಂದರೆ ಫಸ್ಟು ನನಗೆ ನಮ್ಮಮ್ಮನೇ ನೆನಪಾಗ್ತಾರೆ, ಹಾಕೋತಾರಲ್ಲ ರೆಗ್ಯುಲರಾಗಿ ಜಾಸ್ತಿ. ಹಾಗಾಗಿ ಇದು ಲೈಟ್ ಕಲರ್ ಇತ್ತು, ಸ್ಕೈ ಬ್ಲೂ ಇದು ತೊಗೊಂಡೆ. ಇದು 250 ಬಂತು, ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಮಿಕ್ಸ್ ಇದೆ, ಪಾಲಿಸ್ಟರ್ ಕಾಟನ್ ಮಿಕ್ಸ್ ಇದೆ. ನನಗೆ ಪ್ಯೂರ್ ಕಾಟನ್ ನೈಟೀಸ್ ಅಷ್ಟು ಇಷ್ಟ ಆಗಲ್ಲ, ಇವನ್ ಫುಲ್ ಪಾಲಿಸ್ಟರ್ ಇದ್ರೂ ಇಷ್ಟ ಆಗಲ್ಲ. ಇದು ಮಿಕ್ಸ್ ಇರೋದಕ್ಕೆ ತೊಗೊಂಡೆ. ಇದೊಂದು ಡಾರ್ಕ್ ಬ್ಲೂ ಕಲರ್ದು ತೊಗೊಂಡೆ. ಸೊ ಒಂದು ಲೈಟ್ ಒಂದು ಡಾರ್ಕು, ಇದು ನಮ್ಮ ಅಮ್ಮಂಗೆ ತೊಗೊಂಡೆ. ಅದಾದಮೇಲೆ ನನ್ನ ಚಿಕ್ಕತ್ತೆನೂ 2 ತೊಗೊಂಡ್ರು. ಏನೋ ಗೊತ್ತಾ, ಜಯನಗರದಲ್ಲೆಲ್ಲ ಶಾಪಿಂಗ್ ಮಾಡಿದ್ರೆ ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಕೊಡ್ತಾರೆ, ತುಂಬ ಜನಕ್ಕೆ ಗೊತ್ತಿರುತ್ತೆ ಅನ್ಕೋತೀನಿ. ಇದೊಂದು ತೊಗೊಂಡ್ರು, ಲೈಟ್ ಪಿಂಕ್ ಕಲರ್ ಬಂದ್ಬಿಟ್ಟು ಇದೊಂದು ತೊಗೊಂಡ್ರು. ಮತ್ತು ಇನ್ನೊಂದು ಇದು ಬ್ಲ್ಯಾಕ್ ಒಂದು ತೊಗೊಂಡ್ರು. ಅವರು ಅಷ್ಟೇ ನೈಟಿ ಹಾಕ್ತಾರೆ ಮನೆಯಲ್ಲಿ, ಸೊ ಹಾಕೋಕ್ಕೆ ಅವರು ತೊಗೊಂಡ್ರು. 250 ಬಿಲ್ತು ನನಗೆ ಒಂದು ನೈಟಿಗೆ. ಅದಾದಮೇಲೆ ನ್ಯಾಪ್ಕಿನ್ಸ್ ತೊಗೊಂಡಿದ್ದಾರೆ, ಇದು ಹ್ಯಾಂಡ್ ಇದಕ್ಕೆ. ಸೊ ಬ್ಲ್ಯಾಕ್ ಇರೋದ್ರಿಂದ ಚೆನ್ನಾಗೂ ಕಾಣುತ್ತೆ. ಮತ್ತು ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಏನೇನೋ ಬಂದಿದೆ ಅಪ್ಪ ಮಾರ್ಕೆಟಲ್ಲಿ. ಆ್ಯಕ್ಚುಲಿ ಅದಕ್ಕೆ ಅಂತಲೇ ನಾನು ಸಪ್ರೇಟ್ ಶಾಪಿಂಗ್ ಹೋಗಬೇಕು. ಸೊ ಅದನ್ನು ಬೇರೆ ತೋರಿಸ್ತೀನಿ. ಸದ್ಯಕ್ಕೆ ಇದು ನನ್ನ ಚಿಕ್ಕತ್ತೆ ತೊಗೊಂಡಿದ್ರು ಬ್ಲೌಸ್ ಪೀಸಸ್ಗಳು ಕುಂಕುಮಕ್ಕೆ ಕೊಡೋಕ್ಕೆ ಅಂತ. 25 ಪೀಸಸ್ ಇದೆ. ಸೊ 1 ಮೀಟ್ರ್ ಇದೆ ಪ್ರತಿಯೊಂದು ಬ್ಲೌಸ್ ಪೀಸಸ್ಸು. ಇದು 900 ಏನೋ ಬಿತ್ತು, 1000 ಹೇಳಿದರು. ಸೊ ನಮಗೆ 900 ಹಾಕಿಬಿಟ್ರು. ಇದೊಂದು ತೊಗೊಂಡು ಅದಾದಮೇಲೆ ನಾನು ಇದು ತೊಗೊಂಡೆ. ಇದೇನಂದರೆ ಬಾಳೆ ಕಂಬ ಸಿಕ್ಸ್ತಾರಲ್ಲ ಅದು. ಇದು ನನ್ನ ಹತ್ರ ಇರಲಿಲ್ಲ, ಇಷ್ಟು ದಿನ ಏನೇನೋ ಇದೆಲ್ಲ ಯೂಸ್ ಮಾಡ್ತಿದ್ದೆ, ಪಾಟ್ ಅದು ಇದು. ಸೊ ಈ ಸಲ ಇಲ್ಲಿ ಅಂದ್ಬಿಟ್ಟು ತೊಗೊಂಬಂದೆ. ಚೆನ್ನಾಗಿದೆ, ಸೊ ಯೂಸ್ಫುಲ್ ಆಗುತ್ತೆ ಲಾಂಗ್ ಟೈಮ್. ಇದು ಪೇರ್ 150 ಬಿತ್ತು, ಚೆನ್ನಾಗಿತ್ತು. ಅದಾದಮೇಲೆ ಒಂದೇ ಒಂದು ಸ್ಲಿಪ್ಪರ್ ತೊಗೊಂಡಿರೋದಿದೆ, ಅದು ನನ್ನ ಚಿಕ್ಕತ್ತೆ ತೊಗೊಂಡಿದ್ದು, ಅದು ತೋರಿಸ್ತೀನಿ. ಸೊ ಇದು ಸ್ಲಿಪ್ಪರು, ಇದು ಕೂಡ ಚೆನ್ನಾಗಿದೆ. ಈ ಥರ ತುಂಬ ಸ್ಲಿಪ್ಪರ್ಸ್ಗಳಿದೆ. ನಾನು ಆ್ಯಕ್ಚುಲಿ ನನಗೆ ಸ್ಲಿಪ್ಪರ್ ತೊಗೋಬೇಕಂತ ಅನ್ನಿಸ್ತಿತ್ತು, ಬಟ್ ನಂಗೆ ಯಾವುದೂ ಇಲ್ಲ, ಇದು ನಂಗೆ ಬೇಕೇ ಬೇಕು, ಇದು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ, ಫೀಲ್ ಬರಲಿಲ್ಲ. ಸ್ಲಿಪ್ಪರ್ ಆದರೆ ಮೈಂಡಲ್ಲಿ ಏನು ತೊಗೋಬೇಕು, ಏನು ಬಿಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಏನೋ ಒಂಥರ ಬ್ಲ್ಯಾಂಕ್ ಥರ ಓಡ್ತಾಯಿತ್ತು ನನಗೆ. ಯಾಕೋ ಗೊತ್ತಿಲ್ಲ, ಅಲ್ಲಿಗೆ ಹೋದ್ಮೇಲೆ ಮಳೆ ಎಲ್ಲ ಬಂದುಬಿಟ್ಟು ತುಂಬ ಕ್ರೌಡ್ ಇತ್ತು, ತುಂಬ ಜನ ಇದ್ದರು. ಸೊ ಹಾಗಾಗಿ ಅನಿಸುತ್ತೆ ನನಗೆ ಆ ಥರ ತುಂಬ ಅನ್ನಿಸ್ತಿತ್ತು. ಸೊ ಇವತ್ತು ಶಾಪಿಂಗ್ ಊರಿಂದ ಬಂದಿದ್ರಲ್ಲ ಇನ್ಲಾಸ್ ಎಲ್ಲನೂ ಕರ್ಕೊಂಡೋಗಿ ಕಸಿನ್ಸು ಎಲ್ಲ ಶಾಪಿಂಗ್ ಮಾಡ್ಕೊಂಬಂದ್ವಿ. ಇವತ್ತಿನ ಶಾಪಿಂಗ್ ವ್ಲಾಗ್ ಈ ಥರ ಇತ್ತು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.